ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಪರಿಶುದ್ಧಾತ್ಮನನ್ನು ಸ್ವೀಕರಿಸುವುದರ ಫಲಿತಾಂಶ. ಈ ದಿನದ ದೇವರ ವಾಕ್ಯ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. 1 ಕೊರಿಂಥದವರಿಗೆ 2ನೇ ಅಧ್ಯಾಯ 12ನೇ ವಚನ. ಶಿಷ್ಯರು ಕರ್ತನನ್ನು ಮಾತ್ರ ಉನ್ನತೀಕರಿಸುವಂತೆ ಅವರನ್ನು ಪವಿತ್ರಾತ್ಮನು ಶಕ್ತಗೊಳಿಸಿದನು ಮತ್ತು ಕ್ರಿಸ್ತನ ಮಾತುಗಳು ಮತ್ತು ಕಾರ್ಯಗಳ ದಾಖಲೆಯನ್ನು ಪರಿಶುದ್ಧರಾದ ಇತಿಹಾಸಕಾರರು ಲೋಕಕ್ಕೆ ನೀಡುವಂತೆ ಅವರ ಲೇಖನಿಗಳಿಗೆ ಪವಿತ್ರಾತ್ಮನು ಮಾರ್ಗದರ್ಶನ ಮಾಡಿದನು. ಇಂದು ಆ ಆತ್ಮವು ಕಲ್ವಾರಿ ಶಿಲುಬೆಯ ಮೇಲೆ ಕ್ರಿಸ್ತನು ಮಾಡಿದ ಮಹಾತ್ಯಾಗದ ಕಡೆಗೆ ಮನುಷ್ಯರ ಗಮನವನ್ನು ಸೆಳೆಯಲು ಮತ್ತು ಮನುಷ್ಯರ ಮೇಲಿನ ದೇವರ ಪ್ರೀತಿಯನ್ನು ಲೋಕಕ್ಕೆ ಪ್ರಕಟಪಡಿಸಲು ಮತ್ತು ತಪ್ಪಿತಸ್ಥ ಆತ್ಮಕ್ಕೆ ಸತ್ಯವೇದದ ವಾಗ್ದಾನಗಳ ಮಹತ್ವವನ್ನು ತೆರೆದಿಡಲು ಆ ಪರಿಶುದ್ಧಾತ್ಮವು ನಿರಂತರವಾಗಿ ಕೆಲಸ ಮಾಡುತ್ತಿದೆ. ನೀತಿ ಸೂರ್ಯನ ಪ್ರಕಾಶಮಾನವಾದ ಬೆಳಕಿನ ಕಿರಣಗಳನ್ನು ಕತ್ತಲೆಯಾದ ಮನಸ್ಸುಗಳಲ್ಲಿ ಬೆಳಗುವಂತೆ ಮಾಡುವವನೇ ಪರಿಶುದ್ಧಾತ್ಮನಾಗಿದ್ದಾನೆ. ನಿತ್ಯತ್ವದ ಸತ್ಯಗಳ ಬಗೆಗಿನ ಜ್ಞಾನ ಮತ್ತು ಜಾಗೃತಿಯೊಂದಿಗೆ ಮನುಷ್ಯರ ಹೃದಯಗಳು ಅವರೊಳಗೇ ಉರಿಯುವಂತೆ ಅದು ಮಾಡುತ್ತದೆ ಮತ್ತು ಮನಸ್ಸಿನ ಮುಂದೆ ನೀತಿಯ ಶ್ರೇಷ್ಠವಾದ ಮಾನದಂಡವನ್ನು ಅದು ಪ್ರಕಟಪಡಿಸುತ್ತದೆ ಮತ್ತು ಪಾಪವನ್ನು ಮನವರಿಕೆ ಮಾಡಿಸುತ್ತದೆ ಮತ್ತು ಪಾಪದಿಂದ ರಕ್ಷಿಸಲು ಶಕ್ತನಾದ ಒಬ್ಬನಲ್ಲೇ ನಂಬಿಕೆ ಇಡುವಂತೆ ಅದು ಮನಸ್ಸನ್ನು ಉತ್ತೇಜಿಸುತ್ತದೆ. ತಾತ್ಕಾಲಿಕವಾದ ಮತ್ತು ನಶಿಸುವ ವಿಷಯಗಳಿಂದ ಮನುಷ್ಯನ ಪ್ರೀತಿಯನ್ನು ತೆಗೆದುಹಾಕಿ ನಿತ್ಯ ಬಾಧ್ಯಸ್ಥಿಕೆಯ ಮೇಲೆ ಅವರ ಮನಸ್ಸುಗಳನ್ನು ಸ್ಥಿರಪಡಿಸುವ ಮೂಲಕ ಅವರ ಗುಣ ಸ್ವಭಾವವನ್ನು ಮಾನಸಾಂತರಗೊಳಿಸಲು ಅದು ಕೆಲಸ ಮಾಡುತ್ತದೆ. ಪರಿಶುದ್ಧಾತ್ಮವು ಮನುಷ್ಯರನ್ನು ಪುನಃ ಸೃಷ್ಟಿಸುತ್ತದೆ, ಪರಿಷ್ಕರಿಸುತ್ತದೆ ಮತ್ತು ಶುದ್ಧಗೊಳಿಸುತ್ತದೆ. ಅದು ಮಾತ್ರವಲ್ಲದೆ ಅವರನ್ನು ರಾಜಮನೆತನದ ಸದಸ್ಯರಾಗಲು ಪರಲೋಕ ರಾಜನ ಮಕ್ಕಳಾಗುವಂತೆಯೂ ಅವರನ್ನು ಸಿದ್ಧಗೊಳಿಸುತ್ತದೆ. ಒಬ್ಬನು ಸ್ವಾರ್ಥವನ್ನು ಬಿಟ್ಟು ಬರಿದಾದಾಗ, ಪ್ರತಿಯೊಂದು ಸುಳ್ಳು ದೇವರನ್ನು ಆತ್ಮದಿಂದ ಅವನು ಹೊರಹಾಕಿದಾಗ, ಕ್ರಿಸ್ತನ ಆತ್ಮದ ಒಳಹರಿವಿನಿಂದ ಬರಿದಾದ ಆತ್ಮವು ತುಂಬಲ್ಪಡುತ್ತದೆ. ಆತ್ಮದಿಂದ ಕಲ್ಮಶವನ್ನು ತೆಗೆದುಹಾಕಿ ಆತ್ಮವನ್ನು ಶುದ್ಧೀಕರಿಸುವ ನಂಬಿಕೆಯನ್ನು ಅಂತಹ ವ್ಯಕ್ತಿಯು ಹೊಂದಿರುತ್ತಾನೆ. ಅವನು ಆತ್ಮಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಾನೆ. ಅವನು ಪರಿಶುದ್ಧಾತ್ಮನ ವಿಷಯಗಳನ್ನು ಮನಸ್ಸಿಗೆ ತಂದುಕೊಳ್ಳುತ್ತಾನೆ. ಅವನಿಗೆ ಸ್ವಾರ್ಥದಲ್ಲಿ ವಿಶ್ವಾಸವಿರುವುದಿಲ್ಲ. ಕ್ರಿಸ್ತನು ಎಲ್ಲದರಲ್ಲಿಯೂ ಎಲ್ಲವೂ ಆಗಿರುತ್ತಾನೆ. ನಿರಂತರವಾಗಿ ತೆರೆದುಕೊಳ್ಳುವ ಸತ್ಯವನ್ನು ಅವನು ದೀನನಾಗಿಯೂ ಸೌಮ್ಯವಾಗಿಯೂ ಸ್ವೀಕರಿಸುತ್ತಾನೆ ಮತ್ತು ನಮಗಾದರೋ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು ಎಂದು ಹೇಳುತ್ತಾ ಅವನು ಎಲ್ಲ ಮಹಿಮೆಯನ್ನು ದೇವರಿಗೆ ಸಲ್ಲಿಸುತ್ತಾನೆ. ಸತ್ಯವನ್ನು ಪ್ರಕಟಪಡಿಸುವ ಆತ್ಮವು ಆ ಮನುಷ್ಯನಲ್ಲಿ ನೀತಿಯ ಫಲಗಳನ್ನು ಉಂಟುಮಾಡುತ್ತದೆ. ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವನವನ್ನುಂಟು ಮಾಡುವ ಕ್ರಿಸ್ತನು ಅವನಲ್ಲಿರುತ್ತಾನೆ. ಅವನು ನಿಜವಾದ ಬಳ್ಳಿಯ ಕೊಂಬೆಯಾಗಿರುತ್ತಾನೆ ಮತ್ತು ದೇವರ ಮಹಿಮೆಗಾಗಿ ಫಲಭರಿತ ಗೊಂಚಲುಗಳ ಫಲಗಳನ್ನು ಅವನು ಬಿಡುತ್ತಾನೆ. ಬಿಟ್ಟಿರುವ ಫಲದ ಗುಣ ಸ್ವಭಾವವೇನಾಗಿರುತ್ತದೆ? ಆತ್ಮದ ಫಲವು ದ್ವೇಷವಲ್ಲ, ಪ್ರೀತಿಯಾಗಿರುತ್ತದೆ, ಅಸಮಾಧಾನವಲ್ಲ, ಸಂತೋಷವಾಗಿರುತ್ತದೆ. ಅದು ವ್ಯಾಕುಲವಾಗಿರುವುದಿಲ್ಲ, ಉಂಟಾದ ಶೋಧನೆಗಳಾಗಿರುವುದಿಲ್ಲ, ಅದು ಕಿರಿಕಿರಿಯಾಗಿರುವುದಿಲ್ಲ, ಆದರೆ ಅದು ಸಮಾಧಾನವಾಗಿರುತ್ತದೆ. ಅದು ದೀರ್ಘಶಾಂತಿ, ವಿನಯ, ಸದ್ಗುಣ, ನಂಬಿಕೆ, ಸಾತ್ವಿಕತ್ವ, ಮಿತವ್ಯಯಗಳಾಗಿರುತ್ತವೆ. ಇಂತಹ ಆತ್ಮವಿರುವವರು ದೇವರೊಂದಿಗಿನ ಶ್ರದ್ಧೆಯ ಕೆಲಸಗಾರರಾಗಿರುತ್ತಾರೆ. ಅವರು ಘನ
ಅರ್ಥದ ಮಾತುಗಳನ್ನು ಮಾತ್ರ ಆಡುತ್ತಾರೆ. ಅವರು ಕ್ರಿಸ್ತನ ಮಾದರಿಯಂತೆ ತಮ್ಮ ಹೃದಯದ ನಿಧಿಯಿಂದ ಶುದ್ಧವಾದ ಪವಿತ್ರವಾದ ವಿಷಯಗಳನ್ನು ಮಾತ್ರ ಹೊರತರುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.